ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಇವತ್ತು ನಾನು ಮಧ್ಯಾಹ್ನ ಲಂಚ್ಗೆ ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ. ಜಾಸ್ತಿ ಮಸಾಲೆನೂ ಇಲ್ಲ, ಈ ಬೇಸಿಗೆಗೆ ಲೈಟಾಗಿರೋ ಮಸಾಲೆನೇ ಹಾಕ್ತಾಯಿದ್ದೀನಿ ನಾನು. ಎಲ್ಲ ಥರ ಅಂದರೆ ಚಕ್ಕೆ ಲವಂಗ ಎಲ್ಲ ಯೂಸ್ ಜಾಸ್ತಿ ಹಾಕ್ದಿರ ನಾನು ಮಾಡ್ತಾಯಿದ್ದೀನಿ. ಇವಾಗ ಜಾರಿಗೆ ಪುದೀನ, ಮೆಂತ್ಯ ಸೊಪ್ಪು, ಇದು ಎಲ್ಲದನ್ನು ನುಣ್ಣಗೆ ರುಬ್ಕೊಬೇಕು. ಇಲ್ಲಿ ಒಟ್ಟಿಗೆ ರುಬ್ಕೊತಾ ಇದ್ದೀನಿ, ಸಪ್ರೇಟ್ ಏನು ಹಾಕೊತಾ ಇಲ್ಲ. ಈರುಳ್ಳಿ ಒಂದು 3 ಕಟ್ ಮಾಡಿಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು 15ರಿಂದ 20 ತಗೊಂಡಿದ್ದೀನಿ. ಟೊಮೊಟೊ 2, ಶುಂಠಿ ಒಂದು 2 ಇಂಚು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಇದು ಬಿರಿಯಾನಿ ಮಸಾಲ. ಇದ್ರ ರೆಸಿಪಿ ಬಿರಿಯಾನಿ ಮಸಾಲದು ನಾನು ಒಂದಿನ ಹೇಳ್ಕೊಡ್ತೀನಿ. ಇಷ್ಟೊಂದು ಚೆನ್ನಾಗಿ ರುಬ್ಕೊಬೇಕು. ಇವಾಗ ಒಂದು ಬಾಣಲಿಗೆ ಕುಕ್ಕರ್ಗೆ ಪಲಾವ್ ಸಾಮಾನು ಹಾಕೊಂಡಿದ್ದೆ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿನ ಒಂದೆರಡು ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಸೊ ಇದಕ್ಕೆ ನಾನು ಇವಾಗ ಮಟನ್ ಹಾಕ್ತಾಯಿದ್ದೀನಿ. ಮಟನ್ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ನಾನು ಕುಕ್ಕರಲ್ಲಿ ಒಂದು 2 ಕೂಗಿಸ್ಕೊಳ್ಳೋಕ್ಕೆ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಇಲ್ಲಿ ನಾನು ಕಲ್ಲುಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ಗೆ ಕಲ್ಲುಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಪುಡಿ ಉಪ್ಪಿಗಿಂತ ಜಾಸ್ತಿ ಕಲ್ಲುಪ್ಪು ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇಲ್ಲೊಂದು 3ರಿಂದ 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ನನ್ನದು ಕ್ವಾಂಟಿಟಿ ಜಾಸ್ತಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಮಸಾಲೆನೂ ಹಾಕ್ಕೊಬೇಕು. ಆಮೇಲೆ ಇಲ್ಲಿ ಇವತ್ತಿನ ಸ್ಪೆಷಲ್ ಏನಂದರೆ ಚಿಕನ್ ಚಾಪ್ಸು, ಮಟನ್ ಸಾರು, ಕಬಾಬ್ ಮಾಡಿದ್ವಿ. ಸೊ ಅದನ್ನೆಲ್ಲ ತೋರಿಸ್ತಾಯಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಉಪ್ಪಲ್ಲಿ ಬೆಂದಿದೆ. ಇವಾಗ ನಾನು ರುಬ್ಕೊಂಡಿದ್ದೀವಲ್ವ ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮಟನ್ಗೆ. ಇದು ಒಂದು ಮಸಾಲೆನ ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗೋದು ಬಿಡಬೇಕು. ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹೊಡಿಸ್ಬೇಕು. ತುಂಬ ಗ್ರೀನ್ ಇದೆ, ಬಟ್ ಆಮೇಲೆ ಇಷ್ಟೊಂದು ಗ್ರೀನ್ ಕಾಣಿಸಲ್ಲ. ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿ ನಾನು 2 ವಿಷಲ್ನ ಕೂಗಿಸ್ತಾ ಇದ್ದೀನಿ. ಅದಾಗ್ತಾ ಇದ್ದಂಗೆ ಅದನ್ನು ಒಂದು ತಪ್ಪಲೆಗೆ 2 ವಿಷಲ್ ಆಗಿದೆ. ಇವಾಗ ಒಂದು ತಪ್ಪಲೆಗೆ ಬಗ್ಗಿಸ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದೇ ಥರ ಒಂದು ತೆಂಗಿನಕಾಯಿನ ರುಬ್ಕೊಂಡು, ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ನಾನು ತೆಂಗಿನಕಾಯಿನೇ ತೊಗೊಂಡಿದ್ದೀನಿ. ತೆಂಗಿನಕಾಯಿ ರುಬ್ಕೊಂಡಿರೋದನ್ನ ಹಾಕ್ತಾಯಿಲ್ಲ, ಅದ್ರ ಹಾಲು ಮಾತ್ರ ಹಾಕ್ತಾಯಿದ್ದೀನಿ. ಹಾಲು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ನಾನು ಮೊಸರು ಒಂದು 2ರಿಂದ 3 ಸ್ಪೂನಷ್ಟು ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಸಾಫ್ಟಾಗಿರುತ್ತೆ ಮಟನ್ ಅಂದ್ಬಿಟ್ಟು. ಬಿರಿಯಾನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕೋದ್ರಿಂದ. ನಾನಿಲ್ಲಿ ಒಂದು 5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದು ಜೀರಿಗೆ ಸಾಂಬಾರು ಅಕ್ಕಿ ಅಂತ ಬರುತ್ತೆ. ಇಲ್ಲಿ ಬುಲೆಟ್ ರೈಸ್ ಆದರೂ ಆ್ಯಡ್ ಮಾಡ್ಬೋದು, ಜೀರಿಗೆ ಸಾಂಬಾರು ಅಕ್ಕಿನಾಗ ಮಾಡ್ಬೋದು. ನಾನು ಒಂದು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ವಾಶ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿರಲ್ಲ, ಅದಕ್ಕೆ ಒಂದೇ ಒಂದು ಸತಿ ವಾಶ್ ಮಾಡ್ಕೊತಾ ಇದ್ದೀನಿ. ಆಮೇಲೆ 5 ಲೋಟ ಅಕ್ಕಿಗೆ ಇಲ್ಲಿ 10 ಲೋಟ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆ್ಯಡ್ ಮಾಡಿಟ್ಟಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಳ್ಳಿಸ್ಕೊಬೇಕು. ಇದನ್ನು ಚೆನ್ನಾಗಿ ಕುದಿ ಬರೋ ತನಕ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡಬೇಕು. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದ್ದಂಗೆ ನಾನಿಲ್ಲಿ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ.
ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು, ಒಂದು ಸತಿ ಗೊತ್ತಾಗುತ್ತೆ ಹಾಗೆಯೇ ಸರಿ ಹೋಗುತ್ತೆ ಅಂತ. ಇಲ್ಲಾಂದರೆ ಒಂದು ಸ್ವಲ್ಪ ಬಿಸಿನೀರನ್ನ ಒಂದು ಕಡೆ ಕಾಯಕ್ಕೆ ಇಟ್ಕೊಂಡ್ರೆ, ತುಂಬ ಅಕ್ಕಿ ಇದ್ದರೆ ನಾವು ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ, ಆ ಥರ ಏನೂ ಆಗಿರಲ್ಲ. ಕುಕ್ಕರಲ್ಲಿ ಕೂಗ್ಸೋದಕ್ಕಿಂತ ಈ ಥರ ತಪ್ಪಲೆಯಲ್ಲಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕುಕ್ಕರಲ್ಲಿ ಕೂಗ್ಸೋದಿಲ್ಲ, ತಪ್ಪಲೆಲ್ಲೇ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿರಿಯಾನಿ ರೆಡಿಯಾಗಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬಿರಿಯಾನಿ ರೆಡಿಯಾಗಿದೆ. ಹಂಗೆ ಅದೇ ರೀತಿ ಪಕ್ಕದಲ್ಲೇ ನಾನು ಕಬಾಬು ರೆಡಿ ಮಾಡಿಕೊಂಡೆ. ಕಬಾಬು ರೆಡಿಯಾಗಿದೆ. ಹಂಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ